ഞാൻ തോടെടുത്ത ಹರಿಕೃಷ್ಣ ಶುಭ ದಿನ ಎಲ್ಲರಿಗೂ. ಹೇಗಿದ್ದೀರಲ್ಲ? ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ಲಾಗಿ ನಾನು ಪಲಾವ್ ಮಾಡ್ತಾ ಇದ್ದೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇವತ್ತು ನಾಟಿ ಸ್ಟೈಲಲ್ಲಿ ನಾನು ಪಲಾವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕಾಯಿ ಮೆಣಸು, ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಇವತ್ತು. ಇಲ್ಲಾಂದರೆ ಈರುಳ್ಳಿ ನಾನು ಗ್ರೈಂಡ್ ಮಾಡ್ಕೊಳ್ಳುವಾಗ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ. ಫ್ರೆಶ್ ಕಾಯಿ ತುರಿಯನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಣಗಿರೋ ಕಾಯಿ ತುರಿನ ಹಾಕ್ಕೊಳ್ಬೇಡಿ. ಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ಯಾವ ಥರ ಅಂದರೆ ಎಷ್ಟು ಮಾಡ್ತೀರಾ ಅದರ ಮೇಲೆ, ಕ್ವಾಂಟಿಟಿ ಮೇಲೆ ಹೋಗುತ್ತೆ ಇದು. ಕಾಯಿ ಜೊತೆ ಸ್ವಲ್ಪ ಗಸಗಸೆಯನ್ನು ಕೂಡ ಹಾಕ್ಕೊಳ್ಳಿ. ಗಸಗಸೆ ನಿಮ್ಗೆ ಗೊತ್ತಿರತ್ತಲ್ವ, ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕ್ಕೊಳ್ಬೇಡಿ, ಯಾಕಂದರೆ ಅದೇ ಘಾಟ್ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ನಿಮ್ಮ ಕೈಯಲ್ಲಿ ಒಂದೊಂದು ಹಿಡಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು. ತುಂಬ ತೆಳುವಾಗಿ ಗ್ರೈಂಡ್ ಮಾಡ್ಕೊಳ್ಬೇಡಿ, ಮಸಾಲೆನ ಗಟ್ಟಿಯಾಗೇ ಇರಲಿ. ಓಕೆ, ಇವಾಗ ನೆಕ್ಸ್ಟ್ ಕುಕ್ಕರ್ಗೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ಳೋಣ. ತೆಂಗಿನ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬೋದು ನೀವು. ಚಕ್ಕೆ, ಲವಂಗ, ಮಾಮೂಲಿ ಪಲಾವ್ಗೆ ಏನೆಲ್ಲ ಹಾಕ್ತೀವೋ ಅದನ್ನೆಲ್ಲ ಹಾಕ್ಕೊಂಡ್ರೆ ಆಯಿತು. ಅದಾದಮೇಲೆ ನಾನಿಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದರೆ ಸಾಕು. ಈರುಳ್ಳಿ ಸಾಫ್ಟ್ ಆಗ್ತಾ ಬರುವಾಗ ನಾನು ನೆನೆಸಿಟ್ಟ ಬಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನ್ನೆ ರಾತ್ರಿನೇ ನೆನೆಸಿಟ್ಟಿದೆ. ಹಾಗೆ ಆಲೂಗೆಡ್ಡೆಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ನಿಮಗೆ ಬೇಕಾದ ವೆಜಿಟೇಬಲ್ಸ್, ಇಷ್ಟವಾದ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ಬೋದು. ನಾನು ಬಟಾಣಿ ಮತ್ತು ಆಲೂ ಇದೆರಡನ್ನೇ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಇರಲಿಲ್ಲ, ಹೇಗಿದ್ರೆ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೆ. ಇವಾಗ ನಾವು ತರಕಾರಿಯನ್ನು ಕೂಡ ಹಾಗೆ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಿಮ್ಮ ಹತ್ರ ತುಪ್ಪ ಇದ್ದರೆ ಸ್ವಲ್ಪ ತುಪ್ಪ ಸೇರಿಸಿ, ತುಂಬಾ ಟೇಸ್ಟಿ ಆಗುತ್ತೆ. ಇವಾಗ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ ಅಂತ. ಇವಾಗ ಏನು ಮಾಡಬೇಕು ಅಂದರೆ ಇನ್ನೊಂದು ಸಲ ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದರ ಹಸಿ ವಾಸನೆ ಹೋಗೋಕ್ಕೆ ಬಿಡಬೇಕು ನಾವು. ಸಣ್ಣ ಊರಿನಲ್ಲೇ ನೀವು ಹಸಿ ವಾಸನೆ ಹೋಗೋಕ್ಕೆ ಬಿಟ್ಟರೆ ಆಯಿತು. ದೊಡ್ಡ ಉರಿಯಲ್ಲಿ ಇಡಬೇಡಿ, ಸೀದೋಗುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನೀವು ಬಿಟ್ಟರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಇನ್ನೊಂದ್ಸಲ ಅದನ್ನ ಚೆನ್ನಾಗಿ ಮಗ್ಸ್ಕೊಳ್ಬೇಕು. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ನಾವಿದಕ್ಕೆ ಕಾಯಿ ತುರಿ ಹಾಕಿರೋದ್ರಿಂದ, ಗಸಗಸೆ ಹಾಕಿರೋದ್ರಿಂದ ಇದರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಪಲಾವ್ಗೆ ಸ್ವೀಟ್ನೆಸ್ ಕೊಡುತ್ತೆ ಇದು ಕಾಯಿ ಹಾಕಿರೋದ್ರಿಂದ. ಓಕೆ, ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಮಾಡಿದ ಮಿಕ್ಸಿನಲ್ಲಿ ಸ್ವಲ್ಪ ಇರುತ್ತಲ್ವ, ಮಸಾಲೆ ಉಳಿದಿರುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಇದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ನಾನು ನೆನೆಸಿಟ್ಟಂತಹ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2.5 ಗ್ಲಾಸಷ್ಟು ಅಕ್ಕಿ ಹಾಕಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇದಕ್ಕೆ 5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲಿ ನೀವು ಬಿಸಿ ಮಾಡಿ ನೀರು ಹಾಕಿದರೂ ಆಗುತ್ತೆ, ಅಥವಾ ತಣ್ಣೀರು ಹಾಕಿದರೂ ಆಗುತ್ತೆ. ನಾವು ಬಿಸಿ ಮಾಡಿ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಅಂತ, ಸ್ವಲ್ಪ ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಷ್ಟೇ. ನಾನಿವಾಗ ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿಗಿಡೋಕ್ಕೆ ಮರ್ತೋಯ್ತು ನನಗೆ. ಹಾಗಾಗಿ ಇವಾಗ ಒಂದು ಸಲ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೀವೊಂದು ವೇಳೆ ಮಸಾಲೆ ನೀರಾಗಿ ಮಾಡಿದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸಿದ್ರೆ ಸೂಪರಾಗಿ ನಾಟಿ ಸ್ಟೈಲಲ್ಲಿ ನಾವು ಪಲಾವನ್ನು ಮಾಡಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನೀವು ಕಲರ್ ನೋಡುವಾಗಲೂ ಗೊತ್ತಾಗುತ್ತೆ, ಕಾಯಿ ಎಲ್ಲ ಹಾಕಿದ್ವಲ್ಲ, ಕಲರ್ ಕೂಡ ಚೇಂಜ್ ಇದೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ರಾಯ್ತನೂ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, ಇವಾಗ ಪಲಾವ್ ರೆಡಿ ಆಯಿತು. ಗಮ್ ಅಂತ ಇದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಒಳಗಡೆ ಸ್ವಲ್ಪ ಲೈಟ್ ಸರಿಯಾಗಿಲ್ಲ, ಒಳಗಡೆ ಅಲ್ವಾ, ಹಾಗಾಗಿ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ನಾನು ಸ್ವಲ್ಪ ರಾಯ್ತ ಕೂಡ ಮಾಡ್ಕೊಂಡಿನಿ. ಇನ್ನು ಬ್ಯಾಟಿಂಗ್ ಶುರು ಮಾಡೋದೆ. ಓಕೆ, ತಿಂಡಿ ಎಲ್ಲ ಆಯಿತು. ಪಲಾವ್ ಅಂತೂ ಸಖತ್ತಾಗಿ ಬಂದಿದೆ ಅಂತ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಇಷ್ಟ ಆದರೆ ಇಷ್ಟ ಆಗುತ್ತೆ ಅಂತ ನನಗೆ. ಕೃಷ್ಣ ಅಂತೂ ಫಸ್ಟಿಗೆ ಬೇಡ ಅಂತಲೇ ಹೇಳ್ದೆ. ಅವನಿಗೆ ಅಂದರೆ ರೊಟ್ಟಿ ಆ ಥರ ಎಲ್ಲ ಇದ್ರೆ ತಿಂತಾನಲ್ವಾ, ಪಲಾವೆಲ್ಲ ಒತ್ತಾಯ ಮಾಡಿ ಒಂದು 2 ಬಾಯಿ ತಿನ್ನಿಸಿದ್ಮೇಲೆ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಕೊಡು ಅಂತ ಹೇಳ್ದ. ನಾನು ಇನ್ನು ತಿನ್ಬೇಕಷ್ಟೇ. ಓಕೆ, ಟೇಸ್ಟ್ ನೋಡೋಣ ಬನ್ನಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು, ಯಾವ ಥರ ಇರುತ್ತೆ ರುಚಿ ಅಂತ. ನಿಮಿಷ
ಅದು ಹಾಗೆ ಅಲ್ವಾ, ಯಾರಿಗಾದ್ರೂ ಅಷ್ಟೇ ಫಸ್ಟ್ ಟೈಮ್ ಏನಾದರೂ ಸ್ಪೆಷಲ್ ಮಾಡಿದರೆ ಟೇಸ್ಟ್ ನೋಡುವವರೆಗೂ ಸಮಾಧಾನ ಇರಲ್ಲ. ಬಟ್ ಏನು ಗೊತ್ತಾ, ಒಂದು ಸ್ವಲ್ಪ ಅಲ್ಲಿಗೆ ಅಂದರೆ ಅದು ಕುಕ್ಕರಲ್ಲಿ ಜಾಸ್ತಿ ಆಗುತ್ತಲ್ವ ರೈಸ್, ಮುದ್ದೆ ಆದಾಗ ಆಗಿದೆ ಒಂದು ಸ್ವಲ್ಪ, ತುಂಬ ಏನಲ್ಲ, ಒಂದು ಸ್ವಲ್ಪ. ಪರಿಮಳ ಅಂತೂ ಯಮ್ಮಿ, ಸಖತ್ತಾಗಿದೆ. ಅದು ಫ್ರೆಶ್ ಕೊಕೊನಟ್ ಹಾಕ್ತೀವಲ್ಲ, ಅದು ಸ್ವೀಟ್ನೆಸ್ ಬಂದಿದೆ, ಚೆನ್ನಾಗಾಗುತ್ತೆ. ನಾವು ಬಿರಿಯಾನಿ ಬೇಕಾದ್ರೆ ಇದೇ ಥರ ಮಾಡ್ಕೊಳ್ಬಹುದು, ಚಿಕನ್ ಬಿರಿಯಾನಿ ಅಥವಾ ಮಶ್ರೂಮ್ ಬಿರಿಯಾನಿ. ಹಾಗೆ ನಾನು ಕಚ್ಚಂಬಾರನ್ನ ಒಂದು ಬೌಲಿಗೆ ಹಾಕೊಳ್ತೀನಿ, ಇಲ್ಲಾಂದ್ರೆ ಅದು ಫುಲ್ ಮಿಕ್ಸ್ ಆದರೆ ಚೆನ್ನಾಗಾಗಲ್ಲ. ಹಾಗೆ ಇವತ್ತೊಂದು ಸ್ವಲ್ಪ ಚಳಿ ಕಡಿಮೆ ಇದೆ. ಒಂದಿನ ಚಳಿ ಇದ್ರೆ ಒಂದಿನ ಚಳಿ ಇರಲ್ಲ, ಆ ಥರ ಇದೆ. ಅಪ್ಪನಿಗೆ ಫುಲ್ ಅಡಿಕೆ ಕಲಿಯೋ ಕೆಲಸ. ಏನು ಗೊತ್ತಾ, ಮೇಲ್ಗಡೆಯಿಂದ ಅಡಿಕೆ ತೆಗಿಯೋದು ಹತ್ತದಲ್ಲಿ ಹಾಕಿದಾರಲ್ವಾ, ಅದು ತೆಗಿಯೋತ್ತಿಗೆ ಫುಲ್ಲು ಇಲ್ಲೆಲ್ಲ ಧೂಳು. ನಿನ್ನೆ ಒಂದ್ಸಲ ದಿನ ಕ್ಲೀನ್ ಮಾಡೋದೇ ಕೆಲಸ ಇವಾಗ ನನಗೆ. ನಾನು ಹೇಳೋದು ಯಾವಾಗ ಒಂದ್ಸಲ ಇದೆಲ್ಲ ಮುಗಿಯುತ್ತಪ್ಪ ಅಂತ, ಯಾವಾಗ ಒಂದ್ಸಲ ಬೇಗ ಮನೆ ಆಗುತ್ತಪ್ಪ ಅಂತ ಅನ್ಕೊಳ್ತಾ ಇರ್ತೀನಿ. ಟೇಸ್ಟ್ ನೋಡೋಣ, ಫಸ್ಟ್ ಹಾಗೆ ತಿನ್ನೋಣ, ಆಮೇಲೆ ರಾಯ್ತದ ಜೊತೆ ಕಚ್ಚಂಬರ್ ಜೊತೆ ತಿನ್ನೋಣ. ಇವಾಗ ಮಾತ್ರ ಆಡಿದ್ದೆ. ಸಖತ್ತಾಗಿದೆ, ರಿಯಲಿ ಚೆನ್ನಾಗಿದೆ. ನೀವು ಅನ್ಕೊಳ್ತೀರಾ ನೀವೇ ಮಾಡೋದಲ್ವಾ ಅದಕ್ಕೆ ಚೆನ್ನಾಗಿದೆ ಅಂತ ಅಂತೀರಾ ಅಂತ, ಬಟ್ ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಈ ಥರ ಸಖತ್ತಾಗಿರೋ ಬ್ರೇಕ್ಫಾಸ್ಟ್ ಎಲ್ಲ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ನಾರ್ಮಲ್ ಪಲಾವ್ಗಿಂತ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಇದೆ, ಚೆನ್ನಾಗಿದೆ. ಓಕೆ, ಹಾಗೆ ಇವತ್ತು ನಮಗೆ ಒಂದು ನೆಂಟರ ಮನೆಗೆ ಕೂಡ ಹೋಗೋಕ್ಕಿದೆ, ರಿಲೇಟಿವ್ಸ್ ಮನೆಗೆ, ಜಾತ್ರೆಗೆ. ಅಂದರೆ ಅವ್ರು ಪ್ರತಿ ವರ್ಷ ಕರಿತಾ ಇರ್ತಾರೆ, ನಾವು ಯಾರು ಹೋಗೋದೇ ಇಲ್ಲ, ವನಚಕ್ಕನವ್ರು ಹೋಗ್ತಾರೆ. ಬಟ್ ಈ ಸಲ ಹೋಗೋಣ ಅಂತ ಇದ್ದೀವಿ, ಹಾಗಾಗಿ ಅಲ್ಲಿಗೆ ಹೊರಡಬೇಕು, ಕೆಲಸ ಬೇರೆ ಇದೆ. 11 ಗಂಟೆಗಾದರೂ ಹೊರಡಬೇಕು ಅಂತ ಇದೆ. ಅದು ಕೇರಳ ಸೈಡ್, ಮಂಜೇಶ್ವರ ಆ ಥರ. ಸೊ ತಿಂಡಿ ಎಲ್ಲ ತಿಂದು ಇನ್ನೂ ಕೆಲಸ ಎಲ್ಲ ಆದಮೇಲೆ ನಿಮಗೆ ಸಿಗ್ತೀನಿ. ಹೊರಡೋದೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲಸ ತುಂಬ ಬಾಕಿ ಇದೆ. ಅದೆಲ್ಲ ಕೆಲಸ ಆದಮೇಲೆ ನಿಮಗೆ ಸಿಗ್ತೀನಿ ನಾನು. ಓಕೆ, ತಿಂಡಿ ಎಲ್ಲ ತಿಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಬೇಗ ಹೊರಟ್ವಿ. ನಾನು ವನಚಕ್ಕ ಇಲ್ಲಿಂದ ಹೋದ್ವಿ, ಆಮೇಲೆ ಅಲ್ಲಿ ಅರ್ಧದಲ್ಲಿ ಸುಜಾತ ಸಿಕ್ಕಿದ್ರು, ಹಾಗೆ ಪ್ರಿಯಕ್ಕ, ಹಾಗೆ ಅವರ ಹಸ್ಬೆಂಡ್ ಪ್ರವೀಣಣ್ಣ, ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಇದು ಫಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗ್ತಾ ಇರೋದು, ಇಷ್ಟೋ ತನಕ ಹೋಗಿಲ್ಲ. ಅವ್ರ ಪಾಪ ವರ್ಷ ಕರಿತಾ ಇದ್ರು, ಬಟ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಸಲ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೇವೆ. ನಮ್ಮ ಅಜ್ಜಿ ಮನೆಗೆ ಹೋಗುವುದು, ಅಲ್ಲಿ ಜಾತ್ರೆ, ಕೋಳಿಯೂರು ಶಂಕರನಾರಾಯಣ ದೇವಸ್ಥಾನದ ಜಾತ್ರೆ, ಭಾರಿ ಕಟಾದ, ತುಂಬಾ ಮಂದಿ ಬರ್ತಾರೆ. 11 ಗಂಟೆಗೆ ಒಣಸಿಕೊಳ್ಳುವ ಊಟ ಕೂಡ ಶುರುವಾಗ್ತದೆ. ಮಧ್ಯಾಹ್ನ 11 ಗಂಟೆ ಕೊಡ್ತಾರೆ. ಅದು ಸ್ಟೈಲ್ ನೋಡ್ಬೇಕು. ತೋಟದ ಮಿಡ್ಲಲ್ಲಿ ಊಟ ಕೊಡುವುದು, ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಸೇರಿ. ಹಾಗೆ ಅಲ್ಲಿ ಊಟ ಫಸ್ಟ್ ಸ್ವಲ್ಪ ಪ್ರಸಾದ ಇಟ್ಕೊಂಡು, ನಾನು ವರ್ಷ ಪ್ರತಿ ಹೋಗ್ತೇನೆ ನಜ್ಜಿ ಮನೆ ಎಲ್ಲ, ಫಸ್ಟ್ ಟೈಮ್ ಒಳ್ಳೇದಾಯ್ತು. ಹಾಗಾಗಿ ಕಾಡಬೆಟ್ಟು ಫ್ಯಾಮಿಲಿ ಎಲ್ಲ ಹೊರಟಿದೆ. ಅದ್ರ ಜೊತೆ ಅವರೊಬ್ರು ಅಲ್ಲಿಂದ ಕಿಡ್ನಾಪ್ ಮಾಡೋದು ಸೀದಾ, ಇವರೊಂದು ಎಕ್ಸ್ಟ್ರಾ. ಮತ್ತೆ ಕಲ್ಲಡ ಚಾ ಕುಡ್ಲಿಕ್ಕೆ ಉಂಟಾ ನಿಮ್ಮ ಲೆಕ್ಕದಲ್ಲಿ? ಬಾಚಣ್ಣನ ಲೆಕ್ಕದಲ್ಲಿ ಮಾಡಿ ಅಂತ ಬರುವಾಗ ಬಾವ ಬರೋಡ ಅಂತ ಕೇಳಿ ಬಾಚಣ್ಣನ ಲೆಕ್ಕದಲ್ಲಿ ಗಮ್ಮತ್ ಕೊಡು. ಅಷ್ಟೊತ್ತಿಗೆ ಅಣ್ಣ ಸುಜಾತ ಇದ್ರಲ್ಲ, ಬಾಚಣ್ಣನಿಗೆ ಕಾಲ್ ಮಾಡಿ ನಿಮ್ಮ ಹೆಂಡತಿ ನಮ್ಮ ಜೊತೆ ಇದ್ದಾರೆ, ನೀವು ಟೀಕ್ ತೆಗೆದು ಕೊಡೋದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಿಟ್ಟು ಹೋಗ್ತೇವೆ, ಇಲ್ಲಾಂದರೆ ಸೀದಾ ಕಿಡ್ನಾಪ್ ಮಾಡಿಕೊಂಡು ಹೋಗ್ತೇವೆ ಅಂತ ಹೀಗೆ ತಮಾಷೆ ಮಾತಾಡ್ತಾ ಇದ್ರು. ಸುಜಾತನಿಗೆ ಅಲ್ಲೇ ಕರ್ನಾಟಕದಲ್ಲಿ ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟಂತ, ಹಾಗಾಗಿ ನಮ್ಮ ಜೊತೆ ಬಂದಿದ್ದೇವ್ರು, ಅಲ್ಲಿ ತನಕ ಬರ್ಬೋದಲ್ವಾ ಅಂತ. ಸೊ ಹಾಗಾಗಿ ಹೀಗೆ ತಮಾಷೆ ಮಾಡ್ತಾ ಮತ್ತೆ ಸಂಜೆ ಬರುವಾಗ ಬನ್ನಿ ಅಂತ ಹೇಳಿದರು.
ಹೀಗೆ ಹೋಗುವಾಗ ತಮಾಷೆ ಎಲ್ಲ ಮಾತಾಡ್ಕೊಂಡು ಹೋದ್ವಿ. ತುಂಬ ಸ್ವಲ್ಪ ದೂರ ಇದೆಯಲ್ವ, ನನಗೆ ಇಷ್ಟು ದೂರ ಅಂತ ಗೊತ್ತಿರಲಿಲ್ಲ ಮಂಜೇಶ್ವರದಲ್ಲಿ ಅಂತ ಫಸ್ಟ್ ಹೇಳುವಾಗ. ನಾನು ಇಲ್ಲೇ ಉಪ್ಪಿನಂಗಡಿ ಆ ಕಡೆ ಹೋಗಲಿಕ್ಕೆ ಅಂತ ನನ್ನ ತಲೆಯಲ್ಲಿ, ಮತ್ತೆ ಕೇಳುವಾಗ ಇಲ್ಲೇ ಇದು ಮಂಜೇಶ್ವರದ ಹತ್ತಿರ ಅಂತ ವನಚಕ್ಕ ಹೇಳಿದರು. ಸೀನರಿ ಎಲ್ಲ ತುಂಬ ಚೆಂದ ಇತ್ತು ಹೋಗುವಾಗ. ಈ ರೋಡೆಲ್ಲ ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ಅಂತ. ಈ ಥರ ರೋಡ್ ಇದ್ದರೆ ಹೋಗಲಿಕ್ಕೆ ಕೂಡ ಖುಷಿ ಆಗುತ್ತೆ. ನಮ್ಮ ಕಡೆ ರೋಡ್ ಯಾವಾಗ ಸರಿಯಾಗುತ್ತೆ ಅಂತ ಗೊತ್ತಿಲ್ಲ. ಈಗಲೂ ಧೂಳು ತಿನ್ನುವುದೇ ಕೆಲಸ ಆಗಿದೆ. ಬೀಚ್ ರೋಡು ಕಲ್ಲಡ್ಕೆಲ್ಲ ಹೋಗಲಿಕ್ಕೆ ಆಗಲ್ಲ, ಮಾಸ್ಕ್ ಹಾಕೊಂಡೇ ಹೋಗ್ಬೇಕು, ಆ ಥರ ಆಗಿಬಿಟ್ಟಿದೆ. ಇದಂದರೆ ಇಲ್ಲಿ ಅಂದರೆ ಜಾಸ್ತಿ ವೆಹಿಕಲ್ ಎಲ್ಲ ಹೋಗೋದಿಲ್ಲಲ್ಲ, ಹಾಗಾಗಿ ಇರಬಹುದು. ರೋಡ್ ತುಂಬ ಚೆನ್ನಾಗಿದೆ. ಇನ್ನೇನು ಜನವರಿ ಆದಮೇಲೆ ಜಾತ್ರೆ, ಹಾಗೆ ನೇಮೋತ್ಸವ, ಪುನರ್ ಪ್ರತಿಷ್ಠೆ ಈ ಥರ ಎಲ್ಲ ಇನ್ನು ಆಗ್ತಾನೇ ಇರುತ್ತೆ. ಎಲ್ಲ ಕಡೆ ಜಾತ್ರೆನೂ ಇರುತ್ತೆ, ಮದುವೆ ಫಂಕ್ಷನ್ಸ್ ಇರುತ್ತೆ, ಇನ್ನಂತೂ ಹೋಗೋದೇ ಕೆಲಸ. ನಮ್ಮೂರಲ್ಲಿ ಜಾತ್ರೆ ನಿಮಗೆ ಗೊತ್ತಲ್ಲ, ಏಪ್ರಿಲ್. ಹಾಗೆ ನಾನು ಅಮ್ಮನ ಮನೆಯಲ್ಲಿ ಚಾರ್ಮಾಡಿಯಲ್ಲಿ ಫೆಬ್ರವರಿಯಲ್ಲಿ ಅವಾಗೊಂದು ಹೋಗಬೇಕು ಅಂತ ಆಸೆ ಉಂಟು, ನೋಡಬೇಕು. ಹೀಗೆ ಮಾತಾಡ್ತಾ ಅಂತೂ ಇಂತೂ ರೀಚ್ ಆದ್ವಿ ನಾವು ದೇವಸ್ಥಾನಕ್ಕೆ. ಎಷ್ಟು ಜನ ಇದ್ದರು ಅಂದರೆ ವೆಹಿಕಲ್ ಫುಲ್ ಎಲ್ಲ ಕಡೆನೂ ವೆಹಿಕಲ್ ಇತ್ತು. ನಾನು ಇಷ್ಟೆಲ್ಲ ಜನ ಸೇರ್ತಾರಂತ ಗೊತ್ತೇ ಇರಲಿಲ್ಲ ನನಗೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತೆ ಇದು, ತುಂಬ ಹಳೆಯ ಕಾಲದ್ದು ಕೂಡ. ಹಾಗೂ ಹೀಗೂ ಪಾರ್ಕಿಂಗ್ ಎಲ್ಲ ಜಾಗ ಮಾಡಿ ನಾವು ಅಲ್ಲೇ ನಿಂತ್ವಿ. ಮತ್ತು ಪವೀಂದ್ರಣ್ಣ ಮತ್ತು ಇವ್ರ ಗಾಡಿ ಎಲ್ಲ ಇಟ್ಟು ಬಂದರು, ನಾವು ಅಲ್ಲೇ ನಿಂತ್ಕೊಂಡ್ವಿ. ರೀಚ್ ಆದ್ವಿ. ಹೆಂಚಿನ ಊರು ಹುಳಿಯೂರು. ಕೋಳಿಯೂರ ಹೆಂಚಿನ ಊರು ಕೋಳಿಯೂರು. ಹೆಂಚಿನ ಜನ. ಹಾಗೆ ನಮ್ಮ ಇನ್ನು ಕೆಲವರು ರಿಲೇಟಿವ್ಸ್ ಎಲ್ಲ ಆಲ್ರೆಡಿ ಬಂದಿದ್ದರು, ಎಲ್ಲರನ್ನೂ ಕರೆದಿದ್ರು ಅವರು. ಇವರೆಲ್ಲ ನಿಮಗೆ ಗೊತ್ತಿರ್ಬೋದು, ಸವಿತಾ, ಕುಸುಮ ಮಾಮಿ ಅಂತ ಇವರೆಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗುವಾಗ ವನಚಕ್ಕ ಮತ್ತು ಪ್ರಿಯಕ್ಕ 2 ಲಾಟ್ರಿ ಟಿಕೆಟ್ ಕೂಡ ತೆಗೊಂಡ್ರು. ಲಾಟ್ರಿ ಹೇಳೋದಾದರೆ ಹೇಳಿ ಅಂತ, ಕೇರಳ ಸೈಡ್ ಜಾಸ್ತಿ ಅಲ್ವ ಅದೆಲ್ಲ. ಹಾಗೆ ನೋಡಿ ದೇವಸ್ಥಾನದ ಒಳಗಡೆ ಹೋಗುವಾಗ ಎಷ್ಟು ಜನ ಅಂದರೆ ತುಂಬ ಜನ ಇದ್ದಾರೆ. ದರ್ಶನ ಎಲ್ಲ ಆಗಿ ಇವಾಗ ಊಟಕ್ಕೆ ಕೋಳೂರು ಬರೆದಿದ್ದೇರಲ್ವಾ ಇದ್ದೇವೆ. ಅದು ತೋಟದ ಒಳಗೆ ಊಟಕ್ಕೆ ಹೋಗ್ಲಿಕ್ಕೆ. ಮತ್ತೆ ದೇವಸ್ಥಾನದಲ್ಲಿ ಕೂಡ ಉಂಟಲ್ಲ ನೆಲ ಎಲ್ಲ ಫುಲ್ ಮಣ್ಣೆ, ಟೈಲ್ಸ್ ಗಿಲ್ಸ್ ಎಲ್ಲ ಇವಾಗೆಲ್ಲ ಇದಾಗ್ತಾರಲ್ವಾ. ಹೆಚ್ಚಿನ ಪಂಪೇರಿ ದೇವಸ್ಥಾನದ ನೆಲಕ್ಕೆ ಸಿಮೆಂಟ್ ಕೂಡ ಮಾಡ್ಲಿಕ್ಕೆ ಬರತ್ತಾ. ಇಲ್ಲಿ ಮಣ್ಣಿನ ನೆಲ ಆವೆ. ಮತ್ತೆ ಊಟಕ್ಕೆ ಕೂಡ ಹಾಗೆ ತೋಟದ ಒಳಗೆ ಹೋಗ್ಬೇಕು. ಎಷ್ಟು ನಡಿಬೇಕು ಗೊತ್ತಾ, ಸ್ವಲ್ಪ ನಡಿಲಿಕ್ಕೆ ಉಂಟು ದೇವಸ್ಥಾನದಿಂದ ಊಟದಲ್ಲಿಗೆ ಬರ್ಲಿಕ್ಕೆ. ಊಟ ಎಲ್ಲ ತಗೊಂಡು ಬರುವಾಗ ನಮಗೆ ಯಶೋದಕ್ಕೆ ಸಿಕ್ಕಿದ್ರು. ನನ್ನ ದೊಡ್ಡ ಅತ್ತಿಗೆದು ನಾದಿನಿ ಇವರು. ಅವರು ಕೂಡ ಅವರ ಅಕ್ಕನ ಮನೆ ಮಂಜೇಶ್ವರದಲ್ಲಿ ಅಂತೆ, ಹಾಗಾಗಿ ಅವರು ಕೂಡ ಬಂದಿದ್ದರು. ಊಟ ಎಲ್ಲ ತುಂಬ ಚೆಂದ ಇತ್ತು ಮಾತ್ರ. ಹಾಗೆ ನಾವು ದೇವಸ್ಥಾನಕ್ಕೆ ಹೋದ್ವಲ್ಲ, ಆಗ ದೇವರ ಬಲಿ ಕೂಡ ಆಗ್ತಿತ್ತು, ಹಾಗಾಗಿ ದೇವರನ್ನು ಕೂಡ ಹತ್ತಿರದಿಂದ ನೋಡಲಿಕ್ಕೆ ಸಿಕ್ತು. ಅಲ್ಲಿದ್ದು ಪ್ಲೇಸ್ ಮಾತ್ರ ಎಷ್ಟು ಚೆಂದ ಇತ್ತು ಅಂದರೆ ಒಂದ್ಸಲ ಫ್ರೀಯಾಗಿ ಬರಬೇಕು, ಯಾರೂ ಇಲ್ಲದಾಗ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಹಳೆ ಕಾಲದೆಲ್ಲ ದೇವಸ್ಥಾನ ನೋಡಲಿಕ್ಕೆ ಒಂದು ಚೆಂದ. ರಿಲೇಟಿವ್ಸ್ ಒಬ್ಬರ ಮನೆಗೆ ಹೋಗ್ಲಿಕ್ಕೆ ಉಂಟು. ಅವರ ಮನೆಗೆ ಅಂತ ಬಂದಿದ್ದು, ಜಾತ್ರೆಗೆ ಕರ್ತಿದ್ದಲ್ಲ. ಹಾಗಾಗಿ ಅವರ ಮನೆಗೆ ಹೋಗಿ ಮತ್ತೆ ಮನೆಗೆ 4:15 ಒಳಗೆ ನಾವು ಮನೆಗೆ ಮುಟ್ಬೇಕು, ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಈಗ ಇವರು ಸಂತೆ ತಿರುಗ್ಲಿಕ್ಕೆ ಬಿಡುದಿಲ್ಲ ಅಂತ, ಗಂಡಸರ ಜೊತೆ ಬಂದ್ರೆ ಹಾಗೆ ಇವ ಅದೇ ಸಂತೆ ತಿರುಗಿಯರ ಕೂಡ ಅವತ್ತರದಲ್ಲಿ ಗಂಡಸರ ರೋಡ್ ಸೈಡ್ ಕೂಡ ಕೆಲವು ಸಂತೆ ಎಲ್ಲ ಇತ್ತು, ಹಾಗೆ ಟಿಕೆಟ್ ಕೂಡ ಮಾರ್ತಾ ಇದ್ರು. ಪವಿತ್ರ ನನಗೆ ಟಿಕೆಟ್ ತಗೊಳ್ಳೋದು ಜಾಸ್ತಿ. ಅವರು ಯಾವಾಗಾದ್ರೂ ಒಂದ್ಸಲ ಸಿಗತ್ತೆ ಅಂತ ಹೇಳಿ ತಗೊಳ್ತಾನೆ ಇರ್ತಾರೆ. ಅದಕ್ಕೆ ನಾನು ಹೇಳಿದೆ, ನೀವು ಟಿಕೆಟ್ ತಗೊಳ್ಳುವ ದುಡ್ಡು ಇಟ್ಟಿದ್ರೆ ಇಷ್ಟೊತ್ತಿಗೆ ವನಚಕ್ಕಂದೊಂದು ಚಂದದ ಚಿನ್ನದ ಬಳೆ ಮಾಡಿಸ್ಬೋದು ಇದು ಅಂತ ತಮಾಷೆ ಮಾಡ್ತಾ ಇರ್ತೇನೆ. ನಾವೇನು ತಗೊಳ್ಳಿಲ್ಲ, ಜಸ್ಟ್ ನೋಡ್ತಾ ಬಂದ್ವಿ ಅಷ್ಟೇ. ಪವಿತ್ರ ಅಣ್ಣ, ಸಂತೆಯಲ್ಲಿ ಎಂತ ತೆಗೆದು ಕೊಡ್ಲಿಲ್ಲಲ್ಲ ನೀವು? ದೇವರ ಪ್ರಸಾದ ಇತ್ತು ಅಷ್ಟು ಚಂದದ ಊಟ. ಅದಲ್ಲ ಸಂತೆಯಲ್ಲಿ ಅದೇ ಹೌದು.
ಹೋಗಿ ಬಂದ್ವಿ. ಐಸ್ ಕ್ರೀಮಾ ಗಡ್ಬಡ ಶೀತ ಚಳಿಯಲ್ಲಿ ತಿನ್ಬಾರ್ದು. ಜಾತ್ರೆಗೆ ಬರುವಾಗ ತಿನ್ಬಹುದು. ಇಲ್ಲಪ್ಪ ಅದರಲ್ಲಿ ಅಟ್ಲೀಸ್ಟ್ ಚರ್ಮುರಿ ಒಂದು ಚರ್ಮನ ಮತ್ತೆ ನಾಳೆ ಸ್ಕೂಲ್ ಅಲ್ಲ ಯಾರನ್ನ ಸ್ಕೂಲ್ ಡೇ ಹೌದು ಒಟ್ಟರಿ ದಾಖಲಾವ ಎಲ್ಲ ಇರೇನೆ ಪತ್ತು ನಪ್ಪಂಡ ಒನ ಚಕ್ಕಡ ಫಸ್ಟಿಗೆ 500 ರೂಪಾಯಿ 500 ರೂಪಾಯಿ ಗಂಡನ ಹತ್ರ 500 ರೂಪಾಯಿ ದೇವಸ್ಥಾನದಿಂದ ಅವರ ಮನೆಗೆ ಸ್ವಲ್ಪ ಹತ್ತಿರ, ಅಲ್ಲಿಂದ ಸೀದಾ ನಮ್ಮನ್ನು ಕರೆದ್ರಲ್ಲ ಅವರ ಮನೆಗೆ ಬಂದ್ವಿ, ಯಾದವಣ್ಣ ಅಂತ. ನಾನು ಇವರ ಮನೆ ಗೃಹ ಪ್ರವೇಶಕ್ಕೆಲ್ಲ ಬಂದೇ ಇರಲಿಲ್ಲ, ಇದು ಫಸ್ಟ್ ಟೈಮ್ ಬರ್ತಾ ಇರುವುದು. ಮನೋಜಕ್ಕನವರಾದರೆ 1-2 ಸಲ ಬಂದಿದ್ದಾರೆ ಅಂತ ಅನಿಸುತ್ತೆ ಜಾತ್ರೆಗೆಲ್ಲ. ನಮ್ಮನ್ನು ಕೂಡ ಕರಿತಾ ಇದ್ರು, ಬಟ್ ನಮಗೆ ಹೋಗಲಿಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಮನೆ ಎಲ್ಲ ತುಂಬ ಚೆಂದ ಇತ್ತು. ಮನೆಗೆ ಹೋದ್ವಿ, ಅಲ್ಲಿ ಜ್ಯೂಸ್ ಕುಡ್ದು ಈಗ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೇವೆ. ಪವೀಂದ್ರಣ್ಣಂದು ದೊಡ್ಡಮ್ಮಂದು ಮನೆ ಅಂತ. ಪವೀಂದ್ರಣ್ಣನಿಗೆ ಎಲ್ಲಿ ಎಲ್ಲ ರಿಲೇಷನ್ ಇದ್ದಾರೆ ಅಂತ ದೇವರಿಗೆ ಗೊತ್ತು. ಪವೀಂದ್ರಣ್ಣ ಇರಗ ಇಟ್ಟೆ ಪೂರ ಉಳ್ಳೇರು ಮಾರಾರೆ. ಅಮ್ಮಂದು ಅಕ್ಕನ ಪವೀಂದ್ರಣ್ಣ ಇಲ್ಲಿಗೆ ಬರ್ತಾ ಇರ್ತಾರೆ. ನಮ್ಮನ್ನ ಬರೋದಿಲ್ಲ ಬಲೆ. ನಾವು ಫಸ್ಟ್ ಹೋಗಿದ್ವಿ ಯಾದವಣ್ಣನವರ ಮನೆಗೆ, ಅಲ್ಲಿಗೆ ಮತ್ತೀಗ ಪುನಃ ಹೋಗ್ಲಿಕ್ಕೆ ಉಂಟು. ಇಲ್ಲಿಗೆ ಒಮ್ಮೆ ಹೋಗಿ ಮತ್ತೆ ಅಲ್ಲಿಗೆ ಹೋಗುವಂತ. ಅಲ್ಲಿ ಜ್ಯೂಸ್ ಕುಡ್ದು ಈ ಕಡೆ ಬಂದಿದ್ದು. ಸರಿ ಬ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ರು ಅಲ್ಲೇ ಇದ್ದಾರೆ. ಪವಿತ್ರ ಅವರು ಕೂಡ ಬಂದಿದ್ದಾರೆ. ಸಂರಕ್ಷ ಪವಿತ್ರ ಗೊತ್ತಲ್ಲ ತಂಗಿ ನಂದು, ಅವಳು ಕೂಡ ಬಂದಿದ್ದಾಳೆ. ಎಲ್ರನ್ನು ಕರೀತಾರೆ ಜಾತ್ರೆಗೆ ಒಂದ್ಸಲ, ಹಾಗಾಗಿ ಎಲ್ರು ಬಂದಿದ್ರು. ಈ ಸಲ ನಾವು ಫಸ್ಟ್. ಪ್ರಿಯಕ್ಕನಕ್ಕೆ ತುಂಬಾ ಇದ್ದಾರಾ? ಪ್ರಿಯಕ್ಕ ಸೆಕೆಂಡ್ ಟೈಮ್, ವನಜಕ್ಕ ಕೂಡ. ನಾನೇ ಫಸ್ಟ್ ಟೈಮ್ ಇಲ್ಲಿಗೆ. ನೋಡಿ ಸಾದಿ ಹೋಗುವ ದಾರಿ. ಪ್ರಿಯಕ್ಕನ ಬಿಳಿ ಪ್ಯಾಂಟ್ ಕಪ್ಪಾಯ್ತು ಅಂದು. ನಮ್ಮಾಚೆ ಕೂಡ ಹೀಗೆ ಉಂಟು, ಒಳಗೆ ದಾರಿ. ಹಾಗೆ ಎಲ್ಲ ನಮ್ಮ ತೋಟ ಎಲ್ಲ ಇದೆಯಲ್ವ, ಅದೇ ಥರ ಉಂಟು. ಅಲ್ಲಿ ಹೇಗೆ ಹೋಗೋ ಫೀಲ್ ಆಗುತ್ತೆ ಅದೇ ಥರ ಫೀಲ್ ಆಗ್ತಾಯಿತ್ತು ನನಗೆ. ಬಟ್ ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ತುಂಬ ಬಿಸಿಲು ಕೂಡ ಇರಲಿಲ್ಲ. ಹಾಗೆ ಹಕ್ಕಿದು ಸೌಂಡು, ನೀರು, ಈ ಪ್ರಕೃತಿಯ ಮಧ್ಯೆ ಹೋಗೋದೇ ಒಂದು ಖುಷಿ ಅಲ್ವಾ. ಅಲ್ಲಿ ಸಿಗುವಷ್ಟು ನಮಗೆ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ. ಅಥವಾ ಬೇಜಾರಾದಾಗ ಇರ್ಬೋದು, ಖುಷಿಯಾದಾಗಿರ್ಬೋದು. ಬೇಕಾದರೆ ನೋಡಿ ನೀವು ಒಬ್ಬರೇ ಹೋಗಿ, ಅಂದರೆ ಹಸಿರಿರೋ ಪ್ಲೇಸಲ್ಲಿ, ಹಕ್ಕಿಗಳ ಸೌಂಡ್ ಇರೋ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ಟೆನ್ಷನ್ ಎಲ್ಲ ಒಮ್ಮೆ ಹೋದಾಗ ಖುಷಿ ಆಗತ್ತೆ. ನಮ್ಮ ಅಲ್ಪ ಇತ್ತು ನಂಚನ ಇಜ್ಜ ನಲ್ಪ ಹೋಗಿ ತಕ್ಕನಿಲ್ಲಿ ನಮ್ಮ ಇಂಚಿ ಒಬ್ಬತ್ತ ಅಂದು ಸೇಮ್ ಅಂಚನುಂಡು ಪ್ಲೇಸ್ ಆಯ್ಕೊಂಡು ಮಾತ್ರ ಸೇಮ್. ಇದು ನಮ್ಮ ಮನೆ ಹತ್ರ ಗದ್ದೆ ಉಂಟಲ್ಲ ಹಾಗೆ ಉಂಟು. ಅಲ್ಲಿ ಹೋಗಿ ತಕ್ಕನ ಮನೆ, ಇಲ್ಲಿ ಗದ್ದೆ, ಆಚೆ ಮೇಲೆ ನಮ್ಮ ಮನೆ ಹಾಗೆ ಉಂಟು. ತಕ್ಕನಿಗೆ ನಡೆದು ತಿಂದಿದೆಲ್ಲ ಕರಾಗಿತ್ತಂತೆ. ಆಯ್ತು, ಪ್ಲೇಸ್ ಮಾತ್ರ ಸಖತ್ ಉಂಟಾಯ್ತು ಇಲ್ಲಿ, ಸೂಪರ್ ಪ್ಲೇಸ್. ಫೈನಲಿ ಪವೀಂದ್ರಣ್ಣಂದು ದೊಡ್ಡಮ್ಮಂದು ಮನೆ ಸಿಕ್ಕಿತ್ತು. ನಡಿಲಿಕ್ಕೆ ಎಷ್ಟಿತ್ತು, ಸ್ವಲ್ಪ ದೂರ ಅಂದರೆ 2 ಹೆಜ್ಜೆ ಅಂತ ಹೇಳಿದರು. 5 ನಿಮಿಷ ಆಯ್ತಾ ಅಂತ ತಲೆನೋಯ್ತು ಉಂಟು. ಇಲ್ಲಿ ಬಂದು ಇಲ್ಲಿ ಜ್ಯೂಸ್ ಎಲ್ಲ ಕುಡಿದು ಈಗ ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ಉಂಟಂತ. ಇಲ್ಲಿ ಹತ್ರ ರಿಲೇಟಿವ್ಸ್ ಮನೆ ಎಲ್ಲ ಹತ್ರ ಇದೆ. ಇಲ್ಲಿ ಒಂದು ಮನೆಗೆ ಹೋಗ್ತಾ ಇದ್ದೇವೆ. ಪವೀಂದ್ರಣ್ಣನಿಗೆ ನೆಂಟ್ರಂದ್ರೆ ಬೇವು ಸೊಪ್ಪದ ಮರ ತುಳಿ ಬೇವು ಸೊಪ್ಪತ್ತವು ಒಂದು ಇದು ಮಲ್ಲ ಮರ ಬೇವು ಸೊಪ್ಪಿತ್ತು. ಬೇವಿನ ಸೊಪ್ಪಿನ ಮರ ನೋಡಿ. ಬರ್ತಾರುಂಟು ಬಲೆ ಹತ್ಲಿಕ್ಕೆ ಉಂಟು ನೋಡಿ. ಹಾಗೆ ಒಂದು ಸ್ವಲ್ಪ ದೂರ ಬಂದಾಗ ಇನ್ನೊಬ್ಬರು ಮನೆ ಕೂಡ ಸಿಕ್ಕಿತ್ತು. ನಾವು ಅಲ್ಲಿಗೆ ಬರುವಾಗ ಮೋನಿಶಾ ಕೂಡ ಸಿಕ್ಕಿದ್ರು. ಲಾಸ್ಟ್ ಟೈಮ್ ಮದುವೆಗೆ ಬಂದಿದ್ದೆ ನಾನು, ಅವ್ರದ್ದು ವೀಡಿಯೋ ಕೂಡ ಹಾಕಿದ್ದೇನೆ ಪವೀಂದ್ರಣ್ಣಂದು ರಿಲೇಷನ್ ಇದ್ದು. ಸೊ ಅವರು ಕೂಡ ಇದ್ದರು, ಖುಷಿಯಾಯಿತು ಮಾತಾಡಲಿಕ್ಕೆ ಸಿಕ್ಕಿದ್ರಲ್ಲ ಅಂತ. ಮದುವೆ ಆದಮೇಲೆ ಅವರನ್ನು ನೋಡೇ ಇರಲಿಲ್ಲ ನಾನು, ಬೆಂಗಳೂರಲ್ಲಿ ಇರೋದು. ಆ ವ್ಲಾಗು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಅಥವಾ ವೀಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ, ನೋಡಿ ಅವರ ಮದುವೆ ಮೋನಿಶಾ ಅಂತ. ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡಿದ್ವಿ. ಆಮೇಲೆ ಇಲ್ಲಿ ತಿನ್ನಲಿಕ್ಕೆ ಕೊಟ್ಟಿಗೆ ಮಾಡಿದರು, ಕೊಟ್ಟಿಗೆ ಮತ್ತು ನಾನ್ ವೆಜ್ ಹಾಗೆ ವೆಜ್ ಕೂಡ ಇತ್ತು. ಬೇಡ ಅಂತ ಕೇಳೇ ಇಲ್ಲ ಅವರು, ಬೇಡ ಅಂತ ಹೇಳಿದರೆ. ಯಾಕೆಂದರೆ ನಾವು ಯಾದವಣ್ಣನವರ ಮನೆಗೆ ಬಂದಿದ್ದಲ್ವ, ಅವರೆಲ್ಲ ರೆಡಿ ಮಾಡಿದರು. ಮತ್ತು ಇಲ್ಲಿ ಎಲ್ಲ ತಿಂದರೆ ಮತ್ತು ಅಲ್ಲಿ ಎಂತ ತಿನ್ನೋದು ಅಂತ ಆ ಥರ ಫೀಲ್ ಆಗ್ತಾ ಇತ್ತು. ಸೊ ಆದರೂ ಅವರು ಕೇಳಲೇ ಇಲ್ಲ. ಮತ್ತು ಒಂದು ಸ್ವಲ್ಪ ಹಾಕಿ ಕೊಟ್ಟರು. ಮತ್ತು ಅವರಿಗೆ
ಬೇಡ ಅಂತ ಒಂದು 2 ಪೀಸ್ ಕೊಟ್ಟಿಗೆ. ಅವರೆಲ್ಲ ಚಿಕನ್ ತಿಂದರು, ನನಗೆ ವೆಜ್ ಇತ್ತು, ಕ್ಯಾಬೇಜ್ ಮತ್ತು ಸಾಂಬಾರು ಕೂಡ ಇತ್ತು. ಸೊ ಅದನ್ನು ತಿಂದ್ವಿ. ಆಲ್ರೆಡಿ ಇವಾಗ ಹೊಟ್ಟೆ ಫುಲ್ಲಾಗಿದೆ, ಇನ್ನು ಮತ್ತೆ ಅಲ್ಲಿಗೆ ಹೋಗಿ ತಿನ್ನಬೇಕಲ್ಲ ಅಂತ ನನಗೆ ಅದೇ ಮಂಡೆ ಬಿಸಿ ಆಗ್ತಿತ್ತು. ನನಗೆ ಎಲ್ಲಾದರೂ ಹೋದರೂ ತುಂಬ ತಿನ್ನಲಿಕ್ಕಾಗಲ್ಲ, ಯಾಕಂದರೆ ದೇವಸ್ಥಾನದಲ್ಲೇ ನಾವು ಊಟ ಮಾಡಿದ್ವಿ, ಪ್ರಸಾದ ಅಲ್ವಾ ಅಂತ. ಸೊ ಹಾಗಾಗಿ ಹೊಟ್ಟೆಯಲ್ಲಿ ಜಾಗ ಇಲ್ಲ. ಬಟ್ ಬೇಜಾರಾಗಬಾರ್ದು ಅಂತ ಒಂದು ಸ್ವಲ್ಪ ಹಾಕ್ಕೊಡಿ ಅಂತ ಹೇಳಿದೆ. ಎಲ್ಲ ಮನೆ ಮುಗಿತು. ಇನ್ನು ಈಗ ಫಸ್ಟಿಗೆ ಬಂದಿದ್ವಲ್ಲ ಅದೇ ಮನೆಗೆ ಹೋಗ್ತಾ ಇದ್ದೇವೆ. ಹೊಟ್ಟೆ ಫುಲ್ ಆಯ್ತು. 2 ಕಡೆ ಇಲ್ಲಿ ಕೂಡ ಮಾಡ್ಲಿಕ್ಕೆ ಹೇಳಿದ್ರೆ ಜಾಗ ಇಲ್ಲ. ಪವೀಂದ್ರಣ್ಣ ನೋಡಿ, ಪವೀಂದ್ರಣ್ಣ ಅಣ್ಣ ಕಟ್ಟಿ ಕೊಟ್ಟಿದ್ದಾರೆ ಪವೀಂದ್ರಣ್ಣನಿಗೆ, ಉಂಡು ಹೋದ ಕೊಂಡೋದ ಅಂತ ತಮ್ಮನಿಗೆ ಪ್ರೀತಿಯಿಂದ ಕೋಳಿ ಸಾರು, ಕೋಳಿ ಸುಕ್ಕ. ಅದೇ ಇಲ್ಲಿ ಸಹ ಊಟ ಮಾಡ್ಲಿಕ್ಕೆ ಹೇಳ್ತಾರೆ, ನನ್ನ ಕೈಲಿ ಖಂಡಿತ ಆಗಲ್ಲ. ಹೊಟ್ಟೆ ಫುಲ್ ಆಗ್ತದೆ. ಪ್ರಿಯಕ್ಕನಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತೆ ತಿಂದು. ಅದು ಅಣ್ಣನವರ ಮನೆ ದೊಡ್ಡದಿದೆ. ಹಸಿ ನೋಡಿ, 3 ಹಸು ಉಂಟು ಮನೆ. ನಾನು ಇವ್ರ ಗೃಹ ಪ್ರವೇಶಕ್ಕೆ ಎಲ್ಲ ಬಂದಿಲ್ಲ, ಇದು ಫಸ್ಟ್ ಟೈಮ್ ಬಂದಿದೆ. ಈ ಕಡೆ ಬಂದಿದೆ ಫಸ್ಟ್ ಟೈಮ್ ನಾನು. ಒಳಗೊಳಗೆ ಉಂಟು ಮನೆ. ಈಚೆಯಿಂದ ಸಹ ಹೋಗ್ಬೋದು. ಈ ಮನೆಯೆಲ್ಲ ನೋಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇಲ್ಲಿ ಕೂಡ ಊಟ ಮಾಡಲಿಕ್ಕೆ ಹೇಳಿದರು. ಮತ್ತು ಅವರಿಗೆ ಪಾಪ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ರಿಲೇಟಿವ್ಸ್ ಮನೆಗೆ ಹೋದಾಗ ಅವ್ರು ಅಷ್ಟು ಪ್ರೀತಿಯಿಂದ ಹೇಳುವಾಗ ಬೇಡ ಅಂತ ಕೂಡ ಹೇಳಲಿಕ್ಕೆ ಆಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ತಿನ್ನುವ ಅಂತ ಹೇಳಿ ಓಕೆ ಅಂತ ಹೇಳಿದ್ವಿ ನಾನು, ವನಜಕ್ಕ ಎಲ್ಲ. ಅಕ್ಷತಾ ಇವರೇ, ನೀವು ಬ್ಲ್ಯಾಕ್ ನೈಟಿ ಹಾಕಿದಾರಲ್ಲ ಅವರೇ ಅಕ್ಷತಾ. ಹಾಗೆ ನಾನು ಆವಾಗಲೇ ಹೇಳಿದಾಗೆ ಪವಿತ್ರನವರು ಕೂಡ ಬಂದಿದ್ದಾರೆ. ಆಲ್ರೆಡಿ ಅವರು ಸ್ವಲ್ಪ ಬೇಗ ಬಂದಿದ್ದರು, ನಾವು ಬರುವಾಗ ಲೇಟಾಗಿತ್ತು. ನಾನು ಸ್ವಲ್ಪ ರೊಟ್ಟಿ ಮತ್ತು ಕಚ್ಚಂಬರೆಲ್ಲ ತಗೊಂಡೆ, ಬೇರೆ ಏನು ತಗೊಳ್ಳಿಲ್ಲ. ಅವರ ಒತ್ತಾಯಕ್ಕೆ ಒಂದು ಸ್ವಲ್ಪ ಮಾಡ್ತಾ ಇದ್ದೇನೆ ಅಷ್ಟೇ, ಯಾಕಂದರೆ ಹೊಟ್ಟೆ ಫುಲ್ ಆಗಿದೆ. ದೇವಸ್ಥಾನದಲ್ಲಿ ಊಟ ಮಾಡಿದ್ದು, ಅಲ್ಲಿ ಜ್ಯೂಸ್ ಕುಡಿದಿದ್ದು, ಮತ್ತು ಅಲ್ಲಿ ಕೊಟ್ಟಿಗೆ ತಿಂದಿದ್ವಿ. ಅದೆಲ್ಲ ತಿಂದು ಹೊಟ್ಟೆಯಲ್ಲಿ ಜಾಗ ಇಲ್ಲ. ಅಷ್ಟೊತ್ತಿಗೆ ಪವಿತ್ರನವರೆಲ್ಲ ಹೊರಟರು. ನಾನು ಫಸ್ಟ್ ಟೈಮ್ ಬಂದಿದ್ದೆ ಇವರ ಮನೆಗೆ, ತುಂಬಾ ಚೆನ್ನಾಗಿ ಟ್ರೀಟ್ ಎಲ್ಲ ಮಾಡಿದ್ರು. ಥ್ಯಾಂಕ್ ಯು ಅಕ್ಷತಾ. ಊಟ ಎಲ್ಲ ಮಾಡಿ ಹೊರಟ್ವಿ ಅಲ್ವಾ ನಾವು. ಯಾದವಣ್ಣ ಇವರೇ ಅಕ್ಷತನ ಹಸ್ಬೆಂಡ್. ಅವ್ರ ಪಾಪ ದೇವಸ್ಥಾನದಲ್ಲಿದ್ದರು, ಅವ್ರು ಬರುವಾಗ ಸ್ವಲ್ಪ ಲೇಟಾಗಿತ್ತು. ಮತ್ತು ಎಲ್ರಿಗೂ ಬಾಯ್ ಮಾಡಿ ಅಲ್ಲಿಂದ ಹೊರಟ್ವಿ. ಅಷ್ಟೊತ್ತಿಗೆ ಅಕ್ಷತಾ ಎಲೆ ಬೇಕಂತ ಕೇಳಿದರು, ವೀಳ್ಯದೆಲೆ. ಅವರ ಮನೇಲಿ ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡ ಎಲೆ. ಹಾಗಾಗಿ ಒಂದು ಸ್ವಲ್ಪ ಅಪ್ಪನಿಗೆ ಆಗುತ್ತೆ ಅಂತ ವೀಳ್ಯದೆಲೆ ತೆಕ್ಕೊಂಡು ಹೊರಟ್ವಿ. ಈ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತೇನೆ ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿಟ್ಕೊಳ್ಳಿ. ಬಾಯ್ ಬಾಯ್.